ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ವ್ಯಕ್ತಿ, ಅದು ನಿಮ್ಮ ಪ್ರೇಮಿ ಆಗಿರ್ಬೋದು, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರು ನಿಮ್ಮ ಜೀವನದಲ್ಲಿ ಮತ್ತೆ ರಿಟರ್ನ್ ಬರ್ತಾರ. ನಿಮ್ಮ ರಿಲೇಷನ್ಶಿಪ್, ಪ್ರೀತಿ ಮುಂಚಿನ ಥರನೇ ಯಾವ ಥರ ಒಂದು ಒಡನಾಟ ಇತ್ತು, ಬಾಂಧವ್ಯ ಇತ್ತು, ಆ ಥರನೇ ಆಗುತ್ತಾ ನಿಮ್ಮ ಪ್ರೀತಿ ಅನ್ನೋದನ್ನು ನಾವಿವತ್ತು ನೋಡುವ. ಇಲ್ಲಿ ನಾನು ನಿಮಗೆ 3 ಹೂವಿನ ಹೃದಯವನ್ನು ತೋರಿಸಿದ್ದೇನೆ. ನೋಡಿ, ನೀವು ಹತ್ತಿರ ಇರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು, ಸಪ್ರೇಷನಲ್ಲಿ ಇರ್ಬೋದು, ಜೊತೆಗೇನೂ ಇರ್ಬೋದು. ಆದರೆ ಕೆಲವೊಂದು ವಿಷಯ ನಿಮಗೆ ಅಷ್ಟು ಕನ್ಫರ್ಮ್ ಇಲ್ಲ ನಿಮ್ಮ ವ್ಯಕ್ತಿಯ ಬಗ್ಗೆ. ಹಾಗಾಗಿ ಈ ವಿಡಿಯೋವನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ. ಇದರಿಂದ ನಿಮಗೆ ಉತ್ತರ ಸಿಗುತ್ತೆ. ಅವರು ಏನು ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿಯ ಬಗ್ಗೆ, ನಿಮ್ಮ ಜೀವನದಲ್ಲಿ ಅವರು ಇರ್ತಾರಾ ಇಲ್ವಾ, ಏನಾಗ್ತಾ ಉಂಟು ಅನ್ನೋದು ತಿಳಿಯೋಕ್ಕೆ ಈ ವಿಡಿಯೋ ಇವತ್ತಿನದು ಹೆಲ್ಪ್ ಆಗುತ್ತೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿಯ ಪ್ರೀತಿ ಶಾಶ್ವತವಾಗಿ ಸಿಗಲಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ಎಲ್ಲವೂ ನೀವು ಬಯಸಿದ್ದು ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ. ಇಲ್ಲಿ ನೀವು ನಿಮ್ಮ ಇಷ್ಟ ದೇವರನ್ನು, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ. ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನಿಮ್ಮ ಪ್ರೇಮಿ ಅವರನ್ನು ನೆನಪು ಮಾಡಿಕೊಂಡು, ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು, ಈ 3 ಹೂವಿನ ಹೃದಯದಲ್ಲಿ ಯಾವ ಒಂದು ಹೃದಯ ಸೆಳೆಯುತ್ತೆ, ಯಾವುದನ್ನು ನಿಮಗೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಮನಸ್ಸಿಗೆ ಬರುತ್ತೆ, ಆ ಹೃದಯವನ್ನು ನೀವಿಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಕೆಲವೊಂದು ಸಲ ದ್ವಂದ್ವ ಮನಸ್ಥಿತಿಯಲ್ಲಿ ಎರಡನ್ನು ಆಯ್ಕೆ ಮಾಡಿಕೊಳ್ಬೇಕು. ಎರಡೂ ನಿಮಗೆ ಅಂದರೆ ಒಂದೇ ರೀತಿ ಸೆಳೀತಾ ಉಂಟು, ಆಕರ್ಷಣೆ ಆಗ್ತಾ ಉಂಟು ಅಂದರೆ ಅಂಥ ಸಂದರ್ಭದಲ್ಲಿ ಮಾತ್ರ 2 ಹೂವಿನ ಹೃದಯವನ್ನು ಆಯ್ಕೆ ಮಾಡಿ, ಇಲ್ಲಾಂದರೆ ಒಂದನ್ನೇ ಆಯ್ಕೆ ಮಾಡಿ. ಯಾರೆಲ್ಲ 1ನೆಯ ಹೂವಿನ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರೇಮಿಯನ್ನು ನೆನೆಸ್ಬಿಟ್ಟು, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಸಲ ಕೆಲವೊಂದು ಮಾತಿನಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿರಬಹುದು. ಆದರೆ ಯಾವತ್ತೂ ಕೂಡ ಅವರು ನಿಮ್ಮಿಂದ ದೂರ ಆಗಬೇಕು ಅಂತ ಬಯಸಿದವರು ಅಲ್ಲ. ಕೆಲವೊಂದು ಪರಿಸ್ಥಿತಿ, ಸಮಯ, ಸಂದರ್ಭ ಸರಿ ಇರಲ್ಲ. ಕೆಲವೊಂದು ವಿಷಯಗಳಿಗೆ ಅಲ್ಲಿ ಕೆಲವೊಂದು ನಡೆದು ಹೋಗಿರುತ್ತೆ. ಅವರು ನಿಮ್ಮಿಂದ ದೂರ ಆಗುವಂತಹ ಪರಿಸ್ಥಿತಿ ಬಂದಿರಬಹುದು. ಆದರೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿ, ನಿಮ್ಮಿಬ್ಬರ ಏನು ಪ್ರೀತಿಯಲ್ಲಿ ಇದ್ದಂತಹ ಪ್ಯೂರಿಟಿ ಉಂಟು, ಅದು ರಿಟರ್ನ್ ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿಯ ಪ್ರೀತಿಯನ್ನು ತಂದುಕೊಡುತ್ತೆ. ನಿಮ್ಮ ವ್ಯಕ್ತಿ ರಿಟರ್ನ್ ನಿಮ್ಮ ಜೀವನದಲ್ಲಿ ಬರ್ತಾರೆ ಮತ್ತು ಎಲ್ಲನೂ ಸರಿಯಾಗುತ್ತೆ. ಇಲ್ಲಿ ನೀವು ದೂರ ಆಗಲಿಕ್ಕೆ ನಿಮ್ಮ ವ್ಯಕ್ತಿ ಕಾರಣ ಆಗಿರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಬೇರೆಯವರ ಕಾರಣದಿಂದ ತಾಳ್ಪಾಟಿ ಸಿಚುವೇಶನ್ ಕೂಡ ಇರಬಹುದು. ಸ್ವಲ್ಪ ಮಾತಿನಲ್ಲಿ ನೀವು ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಸಲ ಮಾತುಕತೆ ನಡೆದಿರುತ್ತೆ. ಹಾಗೆಯೇ ಈಗೋ ಅನ್ನೋದು ಕೂಡ ಇಬ್ಬರಿಗೂ ಉಂಟು. ಹಾಗಾಗಿ ಕೆಲವೊಂದು ಸಲ ನಾನು ಹೇಳಿದ್ದೇ ಆಗಬೇಕು ಅಂತ ಆ ಥರ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಗ್ಯಾಪ್ ಆಗಿದೆ, ಮಾತಿಗೆ ಮಾತು ಬೆಳೆದು. ಬಟ್ ಖಂಡಿತವಾಗಿಯೂ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ. ನಿಮ್ಮ ಜೊತೆ ಇವಾಗ ಚೆನ್ನಾಗಿ ಮಾತನಾಡ್ತಾ ಇಲ್ಲ ಅಂದರೆ ಖಂಡಿತವಾಗಿಯೂ ಮುಂದೆ ಬರ್ತಾ ಎಲ್ಲನೂ ಸರಿಯಾಗುತ್ತೆ. ನೋಡಿ, ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇದು ಜನರಲ್ ಆಗಿರುತ್ತೆ. ಯಾರೆಲ್ಲ 2ನೇ ಹೂವಿನ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ನೀವಿಬ್ಬರು ಇಲ್ಲಿ ಮಾತನಾಡೋದೇ ಇರ್ಬೋದು ಅಥವಾ ಸ್ವಲ್ಪ ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ಬೋದು. ಅವರು ನಿಮ್ಮ ಜೀವನದಲ್ಲಿ ಬರಬೇಕಾ ಬೇಡವಾ ಅಂತ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಏನಕ್ಕಂದರೆ ಕೆಲವೊಂದು ವಿಷಯಗಳು ಮನಸ್ಸಿಗೆ ಅಷ್ಟು ನೋವನ್ನು ಕೊಟ್ಟಿರುತ್ತೆ. ಪುನಃ ಇಂಥ ನೋವು ನನಗೆ ಬೇಕಾ ಮನಸ್ಸಿಗೆ, ಅವರಿಂದ ನೋವೇ ಆದರೆ ಅದಕ್ಕೆ ಜೀವನಕ್ಕೆ ಅರ್ಥ ಏನು, ಪ್ರೀತಿಗೆ ಅರ್ಥ ಏನು ಅಂತ ನಿಮ್ಮ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅವರು ಡಿಲೇ ಮಾಡ್ತಾ ಇದ್ದಾರೆ. ನಿಮಗೆ ಕೂಡ ಗೊತ್ತುಂಟು ನೀವು ಯಾವ ಥರ ನಡ್ಕೊಂಡಿದ್ದೀರ ಅವ್ರ ಜೊತೆ, ಅವರಿಗೆ ಹೇಗೆ ನೋವಾಗಿದೆ ಅಂತ. ಮಾತನಾಡುವಾಗ ಅಥವಾ ಕೆಲವೊಂದು ಸಮಯ ಸಂದರ್ಭದಲ್ಲಿ ನಡೆದುಕೊಳ್ಳುವಾಗ ನಾವೇನಷ್ಟು ಅಂಥ ವಿಷಯ ಅವರಿಗೆ ಮನಸ್ಸಿಗೆ ಪರಿಣಾಮ ಬೀರುತ್ತೆ ಅಂತ ಅಂದ್ಕೊಳ್ಳಲ್ಲ. ಬಟ್ ನಾವೇನು ಅವರ ಮನಸ್ಸಿಗೆ ಪರಿಣಾಮ ಬೀರಲ್ಲ, ಅವರು ಸಿಲ್ಲಿಯಾಗಿ ತಗೊಳ್ತಾರೆ ಅಂತ ಅಂದ್ಕೊಳ್ತೇವೆ. ಅದೇ ಕೆಲವೊಂದು ಸಲ ಪ್ರೀತಿಯಲ್ಲಿ
ಅವರು ತುಂಬ ಮನಸ್ಸಿಗೆ ಹಚ್ಕೊಳ್ತಾರೆ, ನೋವು ಅನುಭವಿಸ್ತಾರೆ. ಕೆಲವೊಂದು ಸಮಯದಲ್ಲಿ ಬ್ಲಾಕಿಗೆ ಕೂಡ ಹಾಕಿರ್ಬೋದು, ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ. ಆದರೆ ಸ್ವಲ್ಪ ಟೈಮ್ ತಗೊಳ್ತೆ ಇಲ್ಲಿ. ಕೆಲವೊಂದು ಅಂದರೆ ನಿಮಗೆ ಗೊತ್ತಿರುತ್ತೆ ಏನು ಆಗಿದೆ ಅಂತ. ಸ್ವಲ್ಪ ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದೆ. ಕ್ಲಿಯರ್ ಆಗಲಿಕ್ಕೆ ಒಂದು 9 to 10 months ಇಲ್ಲಿ ಟೈಮ್ ತಗೊಳ್ಳುತ್ತೆ. ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇದು ಜನರಲ್ ಆಗಿರುತ್ತೆ. ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಅನ್ವಯ ಆಗಲಿಲ್ಲ ಅಂದರೆ ಟೆನ್ಷನ್ ಮಾಡಬೇಡಿ, ಕೂಲ್ ಆಗಿರಿ. ಯಾರೆಲ್ಲ ಮೂರನೇ ಹೃದಯವನ್ನು, ಹೂವಿನ ಹೃದಯವನ್ನು ನಿಮ್ಮ ವ್ಯಕ್ತಿ, ನಿಮ್ಮ ಪ್ರೇಮಿ, ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಅವರನ್ನು ನೆನೆಸ್ಬಿಟ್ಟು ಆಯ್ಕೆ ಮಾಡ್ಕೊಂಡಿದ್ದೀರಾ. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತನಾಡದೇ ಇರ್ಬೋದು, ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು, ಕಾಲ್ ಮೆಸೇಜಸ್ಗೆ ಕರೆಕ್ಟಾಗಿ ರಿಪ್ಲೈ ಮಾಡದೇ ಇರ್ಬೋದು. ನಿಮ್ಮ ಹತ್ತಿರ ಇದ್ರೂ ಅವರು ನಿಮ್ಮನ್ನು ತುಂಬ ನೆಗ್ಲೆಕ್ಟ್ ಭಾವನೆಯಿಂದ ನೋಡ್ತಾ ಇರ್ಬೋದು. ಅವರು ತುಂಬ ಸಲ ಎಲ್ಲನೂ ಸರಿಯಾಗಬೇಕು, ಸರಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ ನಿಮ್ಮ ವ್ಯಕ್ತಿ. ಆದರೆ ಯಾರು ಕೂಡ ಸರಿ ಆಗ್ತಾ ಇಲ್ಲ. ಏನಕ್ಕಂದರೆ ನಿಮ್ಮಿಬ್ಬರ ಮಧ್ಯೆ ಮುಂಚೆ ಇದ್ದಂತಹ ಸಾಮರಸ್ಯ, ಪ್ರೀತಿ, ಆ ನಂಬಿಕೆ, ಆ ವಿಶ್ವಾಸ, ಸಂತೋಷ ಅನ್ನೋದು ಯಾವುದು ಕೂಡ ಇಲ್ಲ ಪ್ರೀತಿಯಲ್ಲಿ. ಎಲ್ಲ ಒಂಥರ ಡಲ್ಲಾಗಿದೆ. ಇಲ್ಲಿ ಕೆಲವರು ಬ್ಲಾಕ್ ಕೂಡ ಮಾಡಿದ್ದಾರೆ, ಹಾಗಾಗಿ ಅನ್ಬ್ಲಾಕ್ ಮಾಡ್ತಾರೆ. ವೆಯ್ಟ್ ಮಾಡಬೇಕು ನೀವು. ನಿಮ್ಮ ಜೀವನದಲ್ಲಿ ಮತ್ತೆ ಅವರ ಪ್ರೀತಿ ಸಿಗುತ್ತಾ ನಿಮಗೆ ಅಂದರೆ ಖಂಡಿತವಾಗಿಯೂ ನೀವು ಮುಂಚೆ ಹೇಗಿದ್ರಿ ಅದೇ ಥರ ಚೆನ್ನಾಗಿ ಖುಷಿಯಾಗಿ ಇರ್ತೀರಾ. ಆದರೆ ಹಳೆಯ ವಿಷಯಗಳನ್ನೆಲ್ಲ ನೀವು ಮರೆಯಬೇಕಾಗುತ್ತೆ. ಇಲ್ಲಿ ಕೆಲವೊಂದು ನೋವು ನಿಮಗೆ ಕೂಡ ಆಗಿದೆ, ಅವರಿಗೆ ಕೂಡ ಆಗಿದೆ. ಹಾಗಂತ ಅವರು ಸಿಕ್ಕಿದಾಗ, ಅವ್ರು ಕಾಲ್ ಮಾಡಿದಾಗ ಪದೇ ಪದೇ ಅವರಿಗೆ ಮನಸ್ಸಿಗೆ ನೋವಾಗುವಂತಹ ವಿಷಯವನ್ನೇ ಮಾತನಾಡುವುದಲ್ಲ. ನಿಮಗೆ ನೋವಾಗಿದೆ, ನಮಗೆ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. ಆದರೆ ಅದನ್ನೇ ನೀವು ಇಟ್ಕೊಂಡು ನನಗೆ ಆ ಥರ ಆಗಿದೆ, ಆ ಥರ ಹೇಳಿದ್ದೀರಿ, ನೀವು ನನಗೆ ಅಲ್ಲಿ ಅವಮಾನ ಮಾಡಿದ್ರಿ, ಈ ಥರ ಮನಸ್ಸಿಗೆ ನೋವು ಮಾಡಿದ್ರಿ, ಟಾರ್ಚರ್ ಆಗಿತ್ತು, ನಾನೆಷ್ಟು ನೋವು ಅನುಭವಿಸ್ರಿ ಗೊತ್ತಾ, ನಿಮ್ಮಿಂದ ಆ ಥರ ನೀವು ಹೇಳ್ತಾ ಇದ್ರೆ ಪುನಃ ಅವರ ಮನಸ್ಸಿಗೆ ಅದು ಪರಿಣಾಮ ಬೀರಿದ್ದು ಅವರು ಪುನಃ ನಿಮ್ಮಿಂದ ದೂರ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇಲ್ಲಿ ಯಾಕೆ ನೋಡಿ, ಮೂರನೇ ಹೂವಿನ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವು. ಹಾಗಾಗಿ ಇಲ್ಲಿ ನೀವು ಹಿಂದಿನ ಘಟನೆಗಳು ಏನೇ ಒಂದು ಮನಸ್ಸಿಗೆ ನೋವು ಮಾಡಿರ್ಬೋದು, ಅದನ್ನೆಲ್ಲ ಮರಿಬೇಕು. ಏನಕ್ಕಂದರೆ ನೆಕ್ಸ್ಟ್ ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗಿರಬೇಕು, ನೀವಿಬ್ರು ಒಟ್ಟಿಗೆ ಇರಬೇಕು, ಚೆನ್ನಾಗಿ ಸಪ್ರೇಷನ್ ದೂರ ಆಗಬೇಕು. ನೀವಿಬ್ರು ಚೆನ್ನಾಗಿರಬೇಕು ಅಂದರೆ ಹಳೆಯ ನೋವುಗಳನ್ನೆಲ್ಲ ಮರಿಬೇಕು. ನೀವು ಮರೆಯೋದು ಮಾತ್ರ ಅಲ್ಲ, ಅದನ್ನು ನಿಮ್ಮ ವ್ಯಕ್ತಿ, ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಅವ್ರ ಜೊತೆ ಯಾವುದೇ ಕಾರಣಕ್ಕೂ ಅದನ್ನು ಪದೇ ಪದೇ ಕೇಳಲಿಕ್ಕೆ ಹೋಗಬೇಡಿ. ಯಾವುದನ್ನು ಕೂಡ ನೀವು ನೆನಪಿಟ್ಕೊಂಡಿದ್ದೀರಿ ಅದು ನಿಮ್ಮ ಮನಸ್ಸಿನಲ್ಲಿ ನೋವು ಉಂಟು ಮಾಡಿದೆ ಅಂತ ನಿಮ್ಮ ವ್ಯಕ್ತಿಗೆ ಗೊತ್ತಾಗೋದು ಬೇಡ. ಅದರಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ ಪುನಃ ಬಿರುಕು ಬೀಳುತ್ತೆ. ಇದು ಜನರಲ್ ಆಗಿರುತ್ತೆ. ನೀವು ಪ್ರಾರ್ಥನೆಯನ್ನು ಮಾಡಿರ್ತೀರಿ, ಇದರಿಂದ ನಿಮಗೆ ಹೌದು ಇದು ನನಗೇನೆ ಹೇಳುವುದಂತ ಗೊತ್ತಾಗುತ್ತೆ. ಅದರ ಮೇಲೆ ನಿಮಗೆ ಅನ್ವಯ ಆದರೆ ತಗೊಳ್ಳಿ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.